ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದೆ. ಈಗ ಆಲ್ರೆಡಿ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರಗಳನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಚುನಾವಣೆ ಅನ್ನುವಂಥ ಸಂದರ್ಭದಲ್ಲಿ ಈ ಮಾತುಗಳನ್ನಾಡೋದು ಅಥವಾ ಏಟು ಎದುರೇಟು ಈ ರೀತಿಯಾದಂಥ ಎಲ್ಲ ನಿರೀಕ್ಷೆಗಳು ಸಹಜವಾಗಿ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಸದ್ಯ ಈಗ ಸಿದ್ದರಾಮಯ್ಯ ಮತ್ತು GT ದೇವೇಗೌಡ ಮಧ್ಯೆ ಟಾಕ್ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆ ಅಂತಂದ್ರೆ ಈ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಚಾಮುಂಡೇಶ್ವರಿಯ ಕದನ ಮುನ್ನೆಲೆಗೆ ಬಂದಿದೆ. ಲೋಕಸಭೆ ರಣರಂಗದಲ್ಲಿ ಚಾಮುಂಡೇಶ್ವರಿ ಕದನ ಶುರುವಾಗಿದೆ. ಅದರಲ್ಲೂ ಸಿದ್ದರಾಮಯ್ಯ ಮತ್ತು GT ದೇವೇಗೌಡ ಮಧ್ಯೆ ಟಾಕ್ ಫೈಟ್ ನಡೀತಾ ಇದೆ. ಚಾಮುಂಡೇಶ್ವರಿ ಸೋಲಿನ ಶಾಕ್ನಿಂದ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಹೊರಬಂದಿಲ್ಲ. ಮತ್ತೊಮ್ಮೆ ಚಾಮುಂಡೇಶ್ವರಿ ಸೋಲಿನ ಅಳಲನ್ನ ಸಿಎಂ ಸಿದ್ದರಾಮಯ್ಯ ಮೆಲುಕು ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಮಾಜಿ ಸಚಿವರಾದಂಥ GT ದೇವೇಗೌಡ ಅವರು ಒಂದು ಸವಾಲ್ ಹಾಕಿದ್ದಾರೆ, ಓಪನ್ ಚಾಲೆಂಜ್. ಮತ್ತೆ ರಾಜೀನಾಮೆ ನೀಡಿ ಬನ್ನಿ, ಇಬ್ಬರು ಕಂಟೆಸ್ಟ್ ಮಾಡೋಣ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಸೊ ಇಬ್ಬರ ನಡುವೆ ಈ ರೀತಿಯಾದಂಥ ಒಂದು ಟಾಕ್ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕಂತಂದ್ರೆ ಈ ಚಾಮುಂಡೇಶ್ವರಿಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಹಳೆಯ ನೆನಪನ್ನ ಮೆಲುಕು ಹಾಕುವಂಥ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಯಾಕಂತಂದ್ರೆ ಈ ಮೈಸೂರು, ಕೊಡಗು ಹಾಗೇನೆ ಚಾಮರಾಜನಗರ ಈ ಭಾಗವನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥ ಸಿಎಂ ಸಿದ್ದರಾಮಯ್ಯ ಅವರು ಶತಾಯ ಗತಾಯ ಅಲ್ಲಿ ಗೆಲ್ಲೇಬೇಕು ಅಂತೇಳಿ ಒಂದಷ್ಟು ದೊಡ್ಡ ಮಟ್ಟದ ಪ್ಲಾನ್ಗಳನ್ನ ರೂಪಿಸ್ತಾ ಇದ್ದಾರೆ. ಅಲ್ಲಿ ಈ GT ದೇವೇಗೌಡರು ಮತ್ತು ಸಿದ್ದರಾಮಯ್ಯ ನಡುವೆ ಈ ಟಾಕ್ ವಾರ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಚಾಮುಂಡೇಶ್ವರಿಯಲ್ಲಿ ಪ್ರಚಾರ ನಡೆಸುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಹಳೆ ನೆನಪನ್ನ ಮೆಲುಕು ಹಾಕಿದ್ದಾರೆ. 2013ರಲ್ಲಿ ಸಿಎಂ ಆಗಿ 5 ವರ್ಷ ಉತ್ತಮ ಆಡಳಿತ ಕೊಟ್ಟಿದ್ದೆ, ರೈತರ ಸಾಲ ಮನ್ನಾ ಮಾಡಿದ್ದೆ. ಹಾಗಿದ್ರೂ ಕೂಡ 2018ರ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಿದ್ದು ನನಗೆ ಬಹಳ ನೋವಿದೆ. ಇಲ್ಲಿ ಕಾಂಗ್ರೆಸ್ ದುರ್ಬಲ ಅಲ್ಲ, ಆದರೆ GT ದೇವೇಗೌಡ 3 ಬಾರಿ ಆಯ್ಕೆ ಆಗಿದ್ದಾರೆ. 3 ಬಾರಿ ಗೆದ್ದು ಏನ್ ಕಡ್ದು ಕಟ್ಟೆ ಹಾಕಿದಾನೆ ಹೇಳಿ ಅನ್ನುವಂಥ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಲೋಕಸಭೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಲೀಡನ್ನ ಕೊಡಬೇಕು, ನನಗೆ ಗೌರವ ಕೊಡಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿದ್ರೆ ಜಾಸ್ತಿ ಲೀಡನ್ನ ಕಾಂಗ್ರೆಸ್ಗೆ ಕೊಡಿ. ಚಾಮುಂಡೇಶ್ವರಿ ಸೋಲಿನ ನೆನಪನ್ನ ಇನ್ನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮರ್ತಿಲ್ಲ. ಇದೀಗ GTD ವಿರುದ್ಧ ವಾಗ್ದಾಳಿಯನ್ನ ನಡೆಸಿ ಹೆಚ್ಚಿನ ಮತಕ್ಕೆ ಮನವಿಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೊನ್ನೆ ಅಷ್ಟೇ ಇದೇ ಏನು ಪ್ರಚಾರ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಾನು ಮತ್ತೆ CM ಆಗಿ ಮುಂದುವರಿಬೇಕೋ ಬೇಡವೋ, ಹಾಗಾದರೆ ನನಗೆ 60,000 ಲೀಡ್ ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಆಡಿದರು. ಹಾಗಾದರೆ ಏನು ಹೇಳಿದ್ದಾರೆ CM ಸಿದ್ದರಾಮಯ್ಯ ಅವರು, ಒಮ್ಮೆ ಗಮನಿಸೋಣ. ಒಂದ್ಸಾರಿ ಸೋತಿದ್ದ, ಅಲ್ಲ ಅಲ್ಲಿ ಸೋತಿದ್ದ ಹುಣಸೂರಿನಲ್ಲಿ, ಇಲ್ಲಿ ಸತ್ಯನಾರಾಯಣ ಮೇಲೆ ಒಂದ್ಸರಿ ಗೆದ್ದ, ನನ್ನ ಮೇಲೆ ಒಂದ್ಸರಿ ಗೆದ್ದ, ಈ ಸಿದ್ದೇಗೌಡ ಮೇಲೆ ಒಂದ್ಸರಿ ಗೆದ್ದಿದ್ದ, 3 ಸಾರಿ ಗೆದ್ದಿದ್ದ. ಏನ್ ಕಟ್ಟಾಕಿದಾನಪ್ಪ ಹೇಳಿ ನೋಡ. ಅನೇಕ ಸಾರಿ ಡಿಪಾಸಿಟ್ ಹೋಗಿದೆ ಬಿಜೆಪಿಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ, ಏನೂ ಮಾಡಿಲ್ಲ. ನಾನು ಅಭಿವೃದ್ಧಿ ಮಾಡೋದನ್ನು ಬಿಟ್ರೆ ಬೇರೆ ಏನೂ ಮಾಡಿಲ್ಲ. ಆದರೂ 2 ಸಾರಿ ತಪ್ಪಿನಿಂದ ನಾವು ಸೋತಿದ್ದೀವಿ.